ನಾವೇನು ಮಾಡ್ತೀವಿ, ಜನಗಳನ್ನು ನೋಡಿದಾಗ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಯಾವ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾವು ವ್ಯವಹಾರ ಮಾಡಿದ್ವಿ, ಆ ಸಂದರ್ಭದಲ್ಲಿ ನಮಗೇನು ಅನ್ನಿಸ್ತು ಅವ್ರ ಬಗ್ಗೆ, ಅವ್ರು ಹೇಗಿದ್ದರು, ನಮಗೇನು ಅನ್ನಿಸ್ತು ಅದರ ಬಗ್ಗೆ ಅವ್ರ ಬಗ್ಗೆ ಒಂದು ಒಪಿನಿಯನ್ ನಮಗೆ ಸೃಷ್ಟಿಯಾಗುತ್ತೆ. ಯಾವಾಗಲೂ ಯಾರೋ ಸುಳ್ಳು ಹೇಳಿದ್ರು ಅಂತ ನಮ್ಗೆ ಅನಿಸಿರ್ಬೋದು ಯಾವುದೋ ಸಂದರ್ಭದಲ್ಲಿ. ಅವತ್ತಿಂದ ನಮ್ಮ ಒಪಿನಿಯನ್ ಅವ್ರ ಬಗ್ಗೆ ಇವನು ಸುಳ್ಳ, ಇವನು ಕಳ್ಳ, ಇವನು ಕೋಪಿಷ್ಟ, ಈ ಥರ ಅಂತ ಒಂದು ಒಪಿನಿಯನ್ ದೃಢವಾಗಿ ಇವನ ಬಗ್ಗೆ ಒಂದು ಒಪಿನಿಯನ್ ತಲೆಯಲ್ಲಿ ಹೊಕ್ಕಿಬಿಡುತ್ತೆ. ಆಗೋಯ್ತು. ನೀವೇನು ಮಾಡಿದ್ರು, ಎಷ್ಟೇ ಒಳ್ಳೆ ಮಾತಾಡಿದ್ರು, ಏನೇ ಮಾಡಿದ್ರು ಆಶೀರ್ವಾದ ಕೊಡೋಕ್ಕಾಗೋದೇ ಇಲ್ಲ. ಬಿಕಾಸ್ ಸಿಚುಯೇಷನ್ ನಿನ್ನನ್ನು ಓವರ್ ರೂಲ್ ಮಾಡಿತ್ತು. ಸಿಚುಯೇಷನ್ನಿಂದ, ಸಂದರ್ಭದಿಂದ ನಿನಗೊಂದು ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಒಪಿನಿಯನ್ ಇದೆ. ಆ ಒಪಿನಿಯನ್ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನೀನೇನು ಮಾಡ್ತೀಯ, ಆ ಒಂದು ಯೋಚನೆನ ನಿನಗೆ ಅವನು ಕೋಪಿಷ್ಟ ಅನ್ನೋದು ಉದಾಹರಣೆ, ಒಂದು ಯೋಚನೆಯನ್ನು ಅವನನ್ನು ನೋಡಿದಾಗೆಲ್ಲ, ಅವನನ್ನು ಜ್ಞಾಪಿಸ್ಕೊಂಡಾಗೆಲ್ಲ ಇವನು ಸರಿ ಇಲ್ಲ, ಇವನು ಸಿಕ್ಕಾಪಟ್ಟೆ ಕೋಪಿಷ್ಟ ಅಂತ ಅಂದ್ಕೊಳ್ತಾ ಇರ್ತೀಯ. ಬೇರೆಯವ್ರ ಜೊತೆ ಮಾತಾಡುವಾಗ ಅವನ ಬಗ್ಗೆ ವಿಚಾರ ಬಂದರೆ ಅವನು ಬಿಡಿ, ಅವನು ಬರೀ ಕಳ್ಳ, ಅವನು ಬರೀ ಸುಳ್ಳ, ಅವನು ಹಂಗೇನೆ, ಅವನಷ್ಟೇ, ಅವನ ಹಣೆ ಬರ ಅಂತ ಮಾತಾಡ್ತೀಯ. ಹಾಗೆ 100 ಜನರ ಯೋಚನೆಗೆ ನೀನು